ನಿಮ್ಮ ಸಿನಿಮಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕ್ಲಾಪ್ ಮಾಡ್ತಾರೆ. ಹೌದು. ಸೊ ಯಾವ ಸಿನಿಮಾ ಹೆಂಗಾಯ್ತು, ಯಶ್ ಅವರು ಇವತ್ತು ಯಾವ ಮಟ್ಟದಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಿದೆ. ಸೊ ಆ ಒಂದು ಅನುಭವದ ಬಗ್ಗೆ ಹೇಳೋದಾದ್ರೆ 2018 ಸರ್, ಅದು ಡೆಬ್ಯೂ ಸಿನಿಮಾ. ಮುಹೂರ್ತಕ್ಕೆ ಅವ್ರು ಬಂದು ಕ್ಲ್ಯಾಪ್ ಮಾಡಿದ್ರು. ಆ್ಯಕ್ಚುಲಿ ಅವ್ರು ಬಂದಿದ್ದು ನಮ್ಮ ಸ್ಪರ್ಶ ರೇಖಾ ಮೇಡಮ್ ಅವರು ಪ್ರೊಡ್ಯೂಸ್ ಮಾಡಿರೋದು. ಸೊ ಅವ್ರ ಮೇಲೆ ಒಂದು ರೆಸ್ಪೆಕ್ಟ್, ಅವ್ರ ಮೇಲೆ ಒಂದು ಪ್ರೀತಿ. ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಬನ್ನಿ ನೀವು ಮುಹೂರ್ತಕ್ಕೆ ಬಂದರೆ ನಮ್ಮ ಟೀಮಿಗೆ ಒಂದು ಒಳ್ಳೆಯ ಸ್ಟ್ರೆಂತ್ ಸಿಗುತ್ತೆ ಅಂತ. ಸೊ ಆ ಒಂದು ರೆಸ್ಪೆಕ್ಟ್ಗೋಸ್ಕರ ಅವ್ರು ಬಂದು, ಅವರು KGF ಶೂಟಿಂಗ್ ಟೈಮಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು. ಆ ಟೈಮಲ್ಲಿ ಆ ಬ್ಯುಸಿ ಸ್ಕೆಡ್ಯೂಲಲ್ಲೂ ಬಂದು ಮುಹೂರ್ತಕ್ಕೆ ಬಂದು ಕ್ಲ್ಯಾಪ್ ಮಾಡಿ ನಮಗೆಲ್ಲ ವಿಷಸ್ ತಿಳಿಸಿದ್ರು. ಆ್ಯಂಡ್ ನನಗೆ ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ. ಅದಾದ ನಂತರನೂ ರಿಲೀಸ್ ಟೈಮಲ್ಲಿ ಮೀಟ್ ಮಾಡಿದ್ದೆ. ಅದೊಂದು ಚಿಕ್ಕ ಇನ್ಸಿಡೆಂಟ್, ನಾನು ಆಲ್ರೆಡಿ ತುಂಬ ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ, ಮತ್ತೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. KGF 2020 ಅನಿಸುತ್ತೆ, ಸಕ್ಸಸ್ ಪಾರ್ಟಿ ನಡೀತಾ ಇತ್ತು. ಅಲ್ಲಿ ಮೇಲ್ಗಡೆ ಇನ್ನೊಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ನಾನು ಡಿನ್ನರ್ ಹೋಗಿದ್ದೆ. ಸೊ ಆವಾಗ ಗೊತ್ತಾಯಿತು, ಇಲ್ಲ ಯಶ್ ಅವರು ಬಂದಿದ್ದಾರೆ, ಸಕ್ಸಸ್ ಪಾರ್ಟಿ ನಡೀತಾ ಇದೆ ಕೆಳಗಡೆ ಅಂತ. ಸೊ ನಾನು ಮೈಂಡಲ್ಲಿ ಅಂದ್ಕೊಂಡೆ, ಓಕೆ ಮೀಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಅಂದ್ಕೊಂಡು ಜಸ್ಟ್ ಒಂದು 11:30, 12 ಆಗಿತ್ತು. ಡಿನ್ನರ್ ಮುಗಿಸ್ಕೊಂಡು ನಾನು ಕೆಳಗಡೆ ಬರ್ತಾಯಿದ್ದೆ. ಅಲ್ಲಿ ಡೆಸರ್ಟ್ಸ್ ಏನೋ ತಿನ್ನೋಣ ಅಂತ ಕೂತಿದ್ದಾಗ ಅಲ್ಲಿ ಮೂಲೆಯಲ್ಲಿ ರಾಧಿಕಾ ಪಂಡಿತ್ ಮ್ಯಾಮ್ ಮತ್ತು ಯಶ್ ಅವರು ಕೂತ್ಕೊಂಡು ಡೆಸರ್ಟ್ ತಿಂತಾಯಿದ್ದಾರೆ. ಸೊ ನನಗೆ ಖುಷಿಯಾಗೋಯ್ತು ನೋಡಿ. ಅಟ್ಲೀಸ್ಟ್ ನನಗೆ ಅವತ್ತು ಮುಹೂರ್ತಕರ ಬಂದಿದ್ದಾರಲ್ಲ, ಈಗ ರಿಲೀಸ್ ಟೈಮ್ ಬೇರೆ ಅಲ್ವಾ. ಸೊ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳೋಣ, ಅವತ್ತು ಬಂದು ಅಷ್ಟೊಂದೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅಂತ. ಹಂಗೆ ಹೋಗ್ತಾ ಇದ್ದೀನಿ ಖುಷಿಯಿಂದ. ಅವರು ಬಾಡಿಗಾರ್ಡ್ ಇದ್ದಾರಲ್ಲ, ಶ್ರೀನಿವಾಸ್ ಸರ್, ಸೊ ಅವರು ಸ್ಟಾಪ್ ಮಾಡಿ ಸ್ವಲ್ಪ ಧ್ವನಿಲಿ ಮಾತಾಡಿದ್ರು. ಇಲ್ಲ, ಅವರು ಈಸ್ ಹ್ಯಾವಿಂಗ್ ಇಸ್ ಪ್ರೈವೇಟ್ ಟೈಮ್ ದೇರ್, ಡಿಸ್ಟರ್ಬ್ ಮಾಡಬೇಡಿ ಅನ್ನೋ ಥರ ಮಾತಾಡಿದ್ರು. ನನಗೆ ಸ್ವಲ್ಪ ಬೇಜಾರಾಯಿತು, ಸ್ವಲ್ಪ ಇನ್ಸಲ್ಟ್ ಆದಂಗೆ ಆಯಿತು. ಆಮೇಲೆ ವಾಪಸ್ ಬಂದೆ, ತಿಂತಾ ಇದ್ದೆ. ಅದೇ ಬಾಡಿಗಾರ್ಡ್ ಅವರೇ ಬಂದು ಯಶ್ ಅವ್ರು ಕರೀತಾ ಇದ್ದಾರೆ ಹೋಗಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೋದೆ. ಹೇಗಿದ್ದೀರಾ, ಹೇಗೆ ಬಂದಿದೆ ಸಿನಿಮಾ ಅಂತೆಲ್ಲ ಕೇಳಿದ್ರು. ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ ಸರ್, ಥ್ಯಾಂಕ್ ಯು ಸೋ ಮಚ್, ನೀವು ಸಪೋರ್ಟ್ ಮಾಡಿದ್ರಿ ಬಂದು ಬ್ಯುಸಿ ಟೈಮಲ್ಲಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ. ಇಲ್ಲ, ಅವ್ರು ಹೇಳಿದ ಒಂದೇ ಮಾತು, ಸಿನಿಮಾ ಚೆನ್ನಾಗಿದ್ದರೆ ಯಾರ ಸಪೋರ್ಟು ಬೇಕಾಗಿಲ್ಲ, ನಮ್ಮ ಜನ ಕೈ ಹಿಡಿತಾರೆ ಅಂತ ಒಂದೇ ಮಾತು ಹೇಳಿದವರು. ಸೊ ಆ ಮಾತು ನನ್ನ ಮೈಂಡಲ್ಲಿ ಸ್ಟ್ರಾಂಗಾಗಿ ಇವಾಗಲೂ ಕೂತ್ಕೊಂಡಿದೆ. ಸೊ ಒಳ್ಳೆಯ ಸಿನಿಮಾ ಮಾಡಬೇಕು ಅನ್ನೋದೇ ಮೈಂಡಲ್ಲಿ ಫಿಕ್ಸ್ ಆಗಿದೆ. ಎಸ್, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನೀವು ರಾಕಿಂಗ್ ಸ್ಟಾರ್ ಯಶ್ ಅವ್ರು ಬಂದು ನನ್ನ ಮೊದಲ ಸಿನಿಮಾಗೆ ಕ್ಲಾಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅಂತಹ ಒಂದು ಕ್ಲಾಪ್ ಮಾಡಿರುವಂತಹ ಸೂಪರ್ ಸ್ಟಾರ್ ಇವತ್ತು ಪ್ಯಾನ್ ವರ್ಲ್ಡನ್ನು ಶೇಕ್ ಮಾಡ್ತಾ ಇದ್ದಾರೆ. ಸೊ ಅವರ ಜರ್ನಿಯನ್ನು ನೋಡಿದಾಗ ನಿಮ್ಗೇನು ಅನಿಸುತ್ತೆ, ಅವರ ಒಂದು ಜರ್ನಿಯಲ್ಲಿ ಏನೆಲ್ಲ ಇನ್ಪುಟ್ಸನ್ನು ನೀವು ತಗೊಳ್ಳೋಕ್ಕೆ ಇಷ್ಟಪಡ್ತೀರಾ ಅಂತ? ಆ ಜರ್ನಿನೇ ಒಂಥರ ವೆರಿ ಇನ್ಸ್ಪೈರಿಂಗ್ ಸರ್. ನನಗೆ ಅಂತಲ್ಲ, ನನ್ನಂಥ ಎಷ್ಟೋ ಜನ ಹೊಸಬರಿಗೆ, ಔಟ್ಸೈಡರ್ಸ್ಗೆ ಒಂದು ತುಂಬ ದೊಡ್ಡ ಇನ್ಸ್ಪಿರೇಷನ್. ಒಂದು ವ್ಯಕ್ತಿಯ ಆರಾ ಇದೆಯಲ್ಲ, ಅದು ಯಾವತ್ತೂ ರೇಡಿಯಂಟಾಗಿ ಗ್ಲೋ ಆಗ್ತಾ ಇರಬೇಕು ಅಂತಂದರೆ ಒಂದಿಷ್ಟು ಕ್ವಾಲಿಟೀಸ್ ಬೇಕಂತೆ. ಹಾರ್ಡ್ ವರ್ಕು, ಪಾಸಿಟಿವ್ ಥಿಂಕಿಂಗು, ಆಮೇಲೆ ಡಿಸಿಪ್ಲಿನು, ಆಮೇಲೆ ಲೀಡರ್ಶಿಪ್ ಕ್ವಾಲಿಟಿ, ಅದು ಇದು ಒಂದಿಷ್ಟು ಕ್ವಾಲಿಟೀಸು ಸೇರಿಕೊಂಡ್ರೆ, ಪಾಸಿಟಿವ್ ಆಗಿದ್ರೇ ನೀವು ರೇಡಿಯಂಟಾಗಿ ಗ್ಲೋ ಆಗ್ತಾ ಇರ್ತೀರ. ಸೊ ನೀವು ಸ್ಟಾರ್ಟಿಂಗಿಂದ ಅವ್ರ ಜರ್ನಿ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ನೋಡ್ತಾ ಬನ್ನಿ, ಅವ್ರು ಎಲ್ಲಿ ಹೋದರೂ ಅವ್ರು ರೇಡಿಯಂಟಾಗಿ ಹಂಗೆ ಗ್ಲೋ ಆಗ್ತಾ ಇರ್ತಾರೆ. ಅದಕ್ಕೆ ಕಾರಣ ಅವರ ಮೈಂಡ್ಸೆಟ್, ಅಷ್ಟೊಂದು ಸ್ಟ್ರಾಂಗ್ ಮೈಂಡ್ಸೆಟ್. ಸೊ ಅದನ್ನ ಕನ್ಸಿಸ್ಟೆಂಟಾಗಿ ಅದನ್ನು ಕ್ಯಾರಿ ಮಾಡೋದು ಇದೆಯಲ್ಲ, ದಟ್ ಈಸ್ ಆ್ಯಸ್ ಅ ಹ್ಯೂಮನ್ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಸೊ ಸಾಕಷ್ಟು ವಿಷಯ, ಅವ್ರ ಜರ್ನಿ, ಅವ್ರು ಆಡೋ ಪ್ರತಿಯೊಂದು ಮಾತು, ಎವ್ರಿಥಿಂಗ್ ಈಸ್ ವೆರಿ ಇನ್ಸ್ಪೈರಿಂಗ್. ಎಸ್ ಸರ್, ನೆಕ್ಸ್ಟ್ ಏನಾದರೂ KGF 3 ಬರ್ತಿದೆ ಅಂತ ಹೇಳ್ಬಿಟ್ಟು ಸುದ್ದಿ ಹರಿದಾಡ್ತಿದೆ. ಅದರಲ್ಲಿ ಏನಾದರೂ ನಿಮ್ಗೇನಾದರೂ ಅವಕಾಶ ಸಿಕ್ಕಿದ್ರೆ ಹೆಂಗಿರುತ್ತೆ ಅಂತ? ಸರ್, KGF ಅಂದರೆ ಯಶ್ ಸರ್ ಅಂದರೆ KGF. ಸೊ ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡ್ತೀರಾ? ಡೆಫಿನೆಟ್ಲಿ, ಖುಷಿಯಾಗಿ. ಎಸ್, ಈಗ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ ಹೇಳಿದ್ರಿ. ಸೊ ಅವರ ಒಂದು ಜರ್ನಿ ಬಗ್ಗೆ ಕೂಡ ನೀವು ಹೇಳಿದ್ರಿ. ಅವರು ಒಂದು ಮಾತು ಹೇಳಿದ್ದಾರೆ ಸರ್, ವರ್ಲ್ಡ್ ಈಸ್ ಮೈ ಟೆರಿಟರಿ ಅಂತ. ಸೊ ಈಸ್ ಆಲ್ ಸೆಟ್ ಟು ಕಾನ್ಕರ್ ದ ವರ್ಲ್ಡ್ ಅಷ್ಟೇ. ಸೊ ಅವ್ರ ಜರ್ನಿ ಬಗ್ಗೆ ಹೇಳಿದ್ರಿ, ಅವ್ರ ಬಗ್ಗೆನೂ ಕೂಡ ಹೇಳಿದ್ರಿ, ಅವ್ರು ಬಂದು ಕ್ಲಾಪ್ ಮಾಡಿದ ಬಗ್ಗೆನೂ ಕೂಡ ಹೇಳಿದ್ರಿ. ಒಬ್ಬ ಆ್ಯಕ್ಟರ್ ಆದಮೇಲೆ ಒಂದಷ್ಟು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗಳನ್ನು ನಾನು ಪ್ಲೇ ಮಾಡಬೇಕು, ಇದನ್ನು ನಾನು ಮಾಡಬಲ್ಲೆ ಅನ್ನುವಂತಹ ಒಂದು ನಂಬಿಕೆ ಅನ್ನುವಂಥದ್ದು ನಿಮ್ಮಲ್ಲಿರುತ್ತೆ.
ಆ ಥರದ ಪಾತ್ರಗಳು, ನಾನು ಈ ಥರ ಪಾತ್ರಗಳಲ್ಲಿ ಕಾಣಿಸ್ಕೊಂಡ್ರೆ ನನ್ನನ್ನು ನಾನು ಜನಕ್ಕೆ ಬೇಗ ರೀಚ್ ಆಗಬಹುದು ಅನ್ನುವಂತಹ ಪರ್ಟಿಕ್ಯುಲರ್ ಆದಂತಹ ಪಾತ್ರಗಳೇನಾದರೂ ನಿಮ್ಮ ತಲೆಯಲ್ಲಿ ಇದೆಯಾ? ಅಥವಾ ಡೈರೆಕ್ಟರ್ ಹೆಂಗೆ ಹೇಳ್ತಾರೋ, ಕ್ಯಾರೆಕ್ಟರ್ ಇಷ್ಟ ಆಯ್ತಾ, ಸ್ಟೋರಿ ಇಷ್ಟ ಆಯ್ತಾ, ಡೈರೆಕ್ಟರ್ ಹೆಂಗೆ ಹೇಳ್ತಾರೋ ಹಂಗೆ ನಾನು ಕಳಿಸ್ಕೊಳ್ಳೋಕ್ಕೆ ರೆಡಿನಾ ಅಂತ? ಇಲ್ಲ ಸರ್, ಅಂದರೆ ಪರ್ಟಿಕ್ಯುಲರ್ ಪಾತ್ರ ಅಂತ ಏನಿಲ್ಲ. ಸಿ ಎಟ್ ಪ್ರೆಸೆಂಟ್ ನೀವು ಕೇಳೋದಾದರೆ ಕಾಂಟೆಂಟ್ ಈಸ್ ದ ಕಿಂಗ್. ಓಕೆ, ಕತೆ ಹೀರೋ ಆಗಿರಬೇಕು, ಕತೆ ಹೀರೋ ಆಗಿರಬೇಕು. ಆ ಕತೆಗೆ ನನ್ನ ಒಂದು ಅಳಿಲು ಸೇವೆ ಅಷ್ಟೆ. ಆ ಥರ ಪಾತ್ರಗಳನ್ನ, ಆ ಥರ ಸಬ್ಜೆಕ್ಟ್ಗಳನ್ನ ನಾನು ಚೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವಾಗಿನ ಕಾಲಘಟ್ಟದಲ್ಲಿ ಆಡಿಯನ್ಸ್ ಮೈಂಡ್ ತುಂಬ ಚೇಂಜ್ ಆಗಿಬಿಟ್ಟಿದೆ ಸರ್. ಬಿಕಾಸ್ ಮಲ್ಟಿಪಲ್ ಸಿನಿಮಾ ನೋಡ್ತಾ ಇದ್ದಾರೆ. OTT ಬಂದಮೇಲಂತೂ ಎಲ್ಲ ಲ್ಯಾಂಗ್ವೇಜಸ್ಸು ಸಿನಿಮಾಗಳು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಸುಮ್ಮನೆ ಏನೋ ಸಿನಿಮಾ ಮಾಡಬೇಕು ಅಂದರೆ ಏನೋ ಬಜಾರಲ್ಲಿ ಹೆಸರು ಓಡಾಡ್ತಾ ಇರಬೇಕು, ಓಕೆ ನಾನೊಬ್ಬ ಇದೀನಿಂದ ತೋರಿಸ್ಕೊಳ್ಳೋದಕ್ಕೆ ಸಿನಿಮಾ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಮಾಡಿದ್ರೆ ಆ ಕ್ಯಾರೆಕ್ಟ್ರಿಗೆ ಒಂದು ವ್ಯಾಲ್ಯೂ ಇರಬೇಕು, ಆ ಸಿನಿಮಾಗೊಂದು ವ್ಯಾಲ್ಯೂ ಇರಬೇಕು, ಕ್ವಾಲಿಟಿ ಸಿನಿಮಾ ಮಾಡಬೇಕು ಅಂತ ಮೈಂಡಲ್ಲಿದೆ ಅಷ್ಟೇ. ಎಸ್, ಈಗ ಪಾತ್ರಗಳು ಅಂತ ಬಂದಾಗ ಅಥವಾ ಸಿನಿಮಾಗಳು ಅಂತ ಬಂದಾಗ ಭರತ್ ಬೋಪಣ್ಣ ಅವರ ಆಯ್ಕೆ ಹೆಂಗಿರುತ್ತೆ ಅಂತ? ಫಸ್ಟ್ ಆಫ್ ಆಲ್ ನನಗೆ ಕತೆ ಕೇಳಿ ಆದಮೇಲೆ ಇಟ್ ಶುಡ್ ಎಕ್ಸೈಟ್ ಮೀ. ಅದೊಂದು ನನಗೊಂದು ಇಷ್ಟು ದಿನ ಕಾಡಬೇಕು ಆ ಕತೆ. ಸೊ ಬೌಂಡ್ ಸ್ಕ್ರಿಪ್ಟ್ ನಾನು ಇಸ್ಕೊಬಿಡ್ತೀನಿ, ಅದನ್ನ ಓದ್ತೀನಿ. ಸೊ ಅದು ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ಆ ಕ್ಯಾರೆಕ್ಟ್ರಲ್ಲಿ ನಾನು ಐ ಆಮ್ ಅ ವಿಜುವಲ್ ಥಿಂಕರ್. ನನಗೆ ಓದ ತಕ್ಷಣ ನನಗೆ ವಿಜುವಲ್ಸ್ ನನ್ನ ತಲೆಯಲ್ಲಿ ಬರ್ತಾ ಇರುತ್ತೆ. ಸೊ ಅದು ನನಗೆ ಎಕ್ಸೈಟಿಂಗ್ ಅಂತ ಅನಿಸಿದಾಗ ಐ ಆಮ್ ದೇರ್. ಇಲ್ಲಾಂತಂದರೆ ಹಂಗೆ ನೋಡೋಕೆ ಹೋದರೆ ಈ 4 years ಸ್ಪ್ಯಾನಲ್ಲಿ ಸಿನಿಮಾಗಳು ಬಂದಿದೆ, ಇಲ್ಲ ಅಂತಿಲ್ಲ. ಬಟ್ ನಾನು ಐ ವಾಸ್ ಲುಕಿಂಗ್ ಫಾರ್ ಸಮಥಿಂಗ್ ಎಲ್ಸ್. ಆ್ಯಂಡ್ ಆ ಥರದ್ದು ಬಂದಿಲ್ಲ. ಅದಕ್ಕಾಗಿ ಏನೋ ಸಿನಿಮಾ ಮಾಡಬೇಕು ಅಂತ ನನಗೆ ಇಷ್ಟ ಇಲ್ಲ. ಮಾಡಿಲ್ಲ ಅಂತೂ ತೊಂದರೆ ಇಲ್ಲ, ಬಟ್ ಮಾಡಿದ್ರೆ ದಿ ಬೆಸ್ಟ್ ಮಾಡಬೇಕು ಅನ್ನೋದೇ ನನ್ನ ಇಂಟೆನ್ಷನ್. ಎಸ್, ಫಸ್ಟ್ ಪ್ರಾಜೆಕ್ಟಲ್ಲೇ ನಿಮಗೆ ಅವಮಾನ ಆಯಿತು ಅಂತ ಕೇಳ್ಬಿಟ್ರಿ. ಅದನ್ನು ಎಕ್ಸ್ಪೀರಿಯನ್ಸ್ನ ಮಾಡಿಕೊಂಡು ಅವಮಾನ ಆಗಿರೋದನ್ನೇ ನೀವು ಸನ್ಮಾನ ಮಾಡೋ ಮಟ್ಟಕ್ಕೆ ತೊಗೊಂಡೋಗಿದ್ರ. ಬಿಕಾಸ್ ಅದರಲ್ಲಿ ನಿಮ್ಮ ಹಾರ್ಡ್ ವರ್ಕ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಯಾಕಂದರೆ ನನಗೆ ಎಲ್ಲಿ ಅವಮಾನ ಆಯಿತು ಅಲ್ಲೇ ಸನ್ಮಾನವನ್ನು ತಗೋಬೇಕು ಅನ್ನುವಂಥದ್ದು. ಅಲ್ಲಿ ನೀವು ದೃಢವಾದಂತಹ ನಿರ್ಧಾರ ತಗೊಂಡಿದ್ದಕ್ಕೆ ಇವತ್ತು ಬ್ಯಾಕ್ ಟು ಬ್ಯಾಕ್ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಸಿನಿಮಾಗಳನ್ನು ಮಾಡೋದಕ್ಕೆ ಅವಕಾಶ ಆಯಿತು. ಇಲ್ಲಪ್ಪ ನನ್ನ ಕೈಲಿ ಆಗ್ತಿಲ್ಲ, ನಾನು ಇವ್ರ ಹತ್ರ ಏನು ಅನ್ಸ್ಕೊಳ್ಳೋವಂಥದ್ದು ಅಂತ ಹೇಳ್ಬಿಟ್ಟು ಆವತ್ತೇ ಅದನ್ನು ಕ್ವಿಟ್ ಮಾಡಿ ಬಂದಿದ್ದರೆ ನೀವು ಮತ್ತೆ ಅಗೇನ್ IT ಜಾಬ್ಗೆ ಹೋಗ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊತಿದ್ರೆ, ಸಿಸ್ಟಮ್ ಹತ್ರ ಕೂರ್ತಿದ್ರೆ, ವೀಕೆಂಡ್ ಬಂದರೆ ಎಂಜಾಯ್ ಮಾಡ್ತಿದ್ರು. ಅದೆಲ್ಲ ಬಿಟ್ಟು ಈಗ 10 ವರ್ಷಗಳಲ್ಲಿ ನೀವು ಏನಾದರೂ ನಿಮ್ಮನ್ನು ಪ್ರೂವ್ ಮಾಡ್ಕೋಬೇಕು ಅಂತಂದಾಗ ಏನು ಕಲ್ತ್ಕೊಂಡ್ರಿ? ಮತ್ತೆ ಏನಾದ್ರೂ ಸಿನಿಮಾಗಳಿಗೆ ಅಥವಾ ಪರಭಾಷೆಗಳಿಗೆ ಅಂತ ಹೋದಾಗ ಒಂದಷ್ಟು ಜನ ಹೇಳ್ತಾರೆ, ಕನ್ನಡದವ್ರಿಗೆ ಲೈಕ್ ಏನಂತಂದರೆ ಮರ್ಯಾದೆ ಕೊಡಲ್ಲ ಅಂತ ಕೆಲವರು ಹೇಳ್ತಾರೆ. ಸ್ಮಾಲ್ ಸ್ಕ್ರೀನಲ್ಲಿ ಆಗಿರ್ಬೋದು ಅಥವಾ ಬಿಗ್ ಸ್ಕ್ರೀನಲ್ಲಿ ಆಗಿರ್ಬೋದು. ಕನ್ನಡ ಲೆಕ್ಕನೇ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಬಟ್ ಅದು ನಾನು ಕೆಲವರು ಹೂ ಅಂತಾರೆ, ಕೆಲವರು ಇಲ್ಲ ಅಂತಲೂ ಕೂಡ ಹೇಳ್ತಾರೆ. ಬಿಕಾಸ್ ಯಾಕೆಂತಂದ್ರೆ ಅವ್ರವ್ರಿಗೆ ಸಿಕ್ಕಿರುವಂತಹ ವ್ಯಕ್ತಿಗಳ ನಂಟಾಗಿರ್ಬೋದು ಅಥವಾ ಪ್ರಾಜೆಕ್ಟ್ಸ್ ಆಗಿರ್ಬೋದು. ಸೊ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಅಂತ? ಇಲ್ಲ, ಇದನ್ನು ನಾನು ಒಪ್ಕೊಳ್ಳೋದಿಲ್ಲ ಸರ್. ಕನ್ನಡದ ಬಗ್ಗೆ ಅವಮಾನ ಯಾರೂ ಮಾಡಲಿಲ್ಲ. ಸೊ ನಾನು ಹೋದ ಕಡೆ ಎಲ್ಲ ಕನ್ನಡ ಇಂಡಸ್ಟ್ರಿನ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ತಾಯಿದ್ರು. ಆ್ಯಂಡ್ ಅವರು ದೇ ಆರ್ ವೆರಿ ಕೀನ್ ಅಬೌಟ್ ನೋಯಿಂಗ್ ಯಶ್ ಸರ್ ಅವರ ಜರ್ನಿ, KGF ಬಗ್ಗೆ, ಅವರ ಹಿಂದಿನ ಸಿನಿಮಾಗಳ ಬಗ್ಗೆ, ಅದರ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ತೋರಿಸ್ತಾಯಿದ್ರು. ತುಂಬ ಅಂದರೆ ಯಾರು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನನ್ನ ಕೂಡ ನೋಡ್ಕೊಂಡಿದ್ದಾರೆ. ಸೊ ಆ ಥರದ್ದು ಏನು ಅನುಭವ ನನ್ನ ಎಕ್ಸ್ಪೀರಿಯೆನ್ಸಲ್ಲಂತೂ ಅಬ್ಸರ್ವ್ ಮಾಡಲಿಲ್ಲ. ಪರ್ಸನಲ್ ಲೈಫಲ್ಲಿ ಆಗಿರ್ಬೋದು ಅಥವಾ ಪ್ರೊಫೆಷ್ನಲ್ ಲೈಫಲ್ಲಿ ಆಗಿರ್ಬೋದು, ಯಾವತ್ತಾದರೂ ಭರತ್ ಬೋಪಣ್ಣ ಅವರು ಮೋಸ ಹೋಗಿದ್ದುಂಟಾ ಅಂತ? ಮೋಸ ಹೋಗಿದ್ದು ನೆನಪಿಲ್ಲ ನನಗೆ. ಅಂಥ ಒಂದು ಅಂದರೆ ಆಗಿರುತ್ತೆ ಸಣ್ಣ ಪುಟ್ಟದಲ್ಲ, ಅಂಥ ಒಂದು ದೊಡ್ಡ ಮೋಸ ಮಾಡಿಬಿಟ್ಟು ಹೋಗಿದ್ದಾರೆ ಅನ್ನುವಂಥದ್ದು ಆ ಥರ ಕಹಿ ಅನುಭವ ಏನು. ದುಡ್ಡಿನ ವಿಚಾರದಲ್ಲಿ ಯಾವತ್ತೂ ಮೋಸ ಹೋಗಿದ್ದಿಲ್ಲ? ದುಡ್ಡು ಯಾರ ಹತ್ರ ಕೇಳಕ್ಕೆ ಹೋದಾಗ ಅವಮಾನ ಅನ್ನುವಂಥದ್ದು ಆಗಿದ್ದಿಲ್ಲ ಆ ಥರ? ನಗ್ತಿರಲ್ಲ ಎಲ್ಲರೂ, ಕರೆಕ್ಟ್ ಅವತ್ತಾಗಿತ್ತು ಅಂತಾರೆ, ಬಟ್ ನೀವು ನೋಡಿದ್ರೆ ನಗ್ತಿರಲ್ಲ. ಯಾವುದೇ ಹಿಂಗೆ ಪೇಮೆಂಟ್ ವಿಚಾರಗಳಲ್ಲಿ ಒಂದಿಷ್ಟು ಫೇಸ್ ಮಾಡಿದ್ದೇನೆ. ಅದು ನಮ್ಮ ಇಂಡಸ್ಟ್ರಿಲಿ ಅಂತ ಹೇಳಲ್ಲ, ಎಲ್ಲೋ ಒಂದು ಕಡೆ ಆಗಿದೆ. ನಿಯತ್ತಾಗಿ ಕೆಲಸ ಮಾಡಿದ್ದೀನಿ, 100% ಎಫರ್ಟ್ ಹಾಕಿದ್ದೀನಿ. ಪೇಮೆಂಟ್ ಕೇಳೋಕ್ಕೆ ಹೋದಾಗ ನಾನೇನೋ ಅವ್ರ ಆಸ್ತಿ ಕೇಳ್ದಂಗೆ ಬಿಹೇವ್ ಮಾಡಿದ್ರು, ಅಂಥದ್ದಾಗಿದೆ. ಸೊ
ನಾನು ಅದನ್ನು ತುಂಬ ತಲೆಗೂ ಹಾಕ್ಕೊಂಡಿಲ್ಲ. ಸೊ ಓಕೆ ಬಿಡಿ, ಅವ್ರ ಕರ್ಮ ಅವ್ರು ತಿಂತಾರೆ ಅಂತ ಮೈಂಡಲ್ಲಿ ಹಾಕ್ಕೊಂಡೆ. ಸೊ ಹೆಂಗೆ ಅನ್ನಿಸ್ತು ಅವತ್ತು ನೈಟ್ ಬಂತು ನೀವು ಕುತ್ಕೊಂಡು ಯೋಚನೆ ಮಾಡಿರ್ತೀರ? ಬಿಕಾಸ್ ಯಾಕಂತಂದರೆ ಒಂದು ಪಾತ್ರ ಅಂತಂದಾಗ ಹಗಲು ರಾತ್ರಿ ಕಷ್ಟಪಟ್ಟಿರ್ತೀರ. ಔಟ್ಫಿಟ್ಸ್ ಆಗಿರ್ಬೋದು, ನಿಮ್ಮನ್ನು ನೀವು ರೆಡಿ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ಅಷ್ಟೆಲ್ಲ ಮಾಡಿಬಿಟ್ಟು ಅದಕ್ಕೇ ಅರ್ಧ ದುಡ್ದಿರೋದೆಲ್ಲನೂ ಕೂಡ ಪಕ್ಕಕ್ಕಿಟ್ಟಿರ್ತೀರ. ಸೊ ಅದು ಬಂದಿಲ್ಲ ಅಂತಂದಾಗ ನಿಮಗೆ ಹೆಂಗೆ ಅನಿಸುತ್ತೆ? ಸಾಲ ಸೋಲ ಮಾಡಿರ್ತೀರ? ಬೇಜಾರಾಗುತ್ತೆ, ಯಾಕಂದರೆ ಅಷ್ಟು ಎಫರ್ಟ್ ಹಾಕಿರ್ತೀನಿ ಸರ್. ನಾನು ಅಂತಲ್ಲ, ಎಲ್ಲ ಕಲಾವಿದರು ಹಂಗೆ ಅಲ್ವಾ. ಈ ಸಿನಿಮಾದಲ್ಲಿ ಏನೋ ಒಂದು ಪಾತ್ರ ಸಿಕ್ತು ಅಂತಂದಾಗ ದಿ ವಿಲ್ ಗೋ ಟು ಎನಿ ಎಕ್ಸ್ಟೆಂಟ್ ಟು ಗಿವ್ ದೇರ್ ಬೆಸ್ಟ್. ಸೊ ಈ ಥರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ನೀವು ಮಾಡಿರೋ ಕೆಲಸ ನಿಮ್ಮ ಹಕ್ಕು, ನೀವು ಕೇಳಿದ್ರೆ ಅದರಲ್ಲಿ ಏನು ತಪ್ಪಿದೆ? ಆ್ಯಂಡ್ ಕೇಳಿ ಆ ಥರ ರೆಸ್ಪಾಂಡ್ ಮಾಡೋದು ಐ ಥಿಂಕ್ ಒಳ್ಳೆತನದಲ್ಲಿ ಹೇಳಿಬಿಟ್ರೂ ಇಲ್ಲ ಒಂದು ಸ್ವಲ್ಪ ಆಗಲ್ಲ, ಪೇಮೆಂಟ್ಗಳು ಕಷ್ಟ ಇದೆ, ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೂ ತೊಂದರೆ ಇಲ್ಲ, ಓಕೆ ಬಿಡ್ಬೋದು, ತೊಂದರೆ ಇಲ್ಲ. ಬಟ್ ಇದು ಇನ್ಸಲ್ಟ್ ಆಗೋ ಥರ ಮಾತಾಡೋದು ಇಟ್ಸ್ ವೆರಿ ರಾಂಗ್. ಅವರ ಉತ್ತರ ದೇವರು ಕೊಡ್ತಾರೆ ಅಷ್ಟೇ.